ಎಲ್ರಿಗೂ ನಮಸ್ಕಾರ. ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ ಚಾನಲ್ಗೆ ಸ್ವಾಗತ. ನನ್ನ ಮಾತು ನಿಮ್ಮದು, ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಇವತ್ತಿನ ವಿಷಯ 3663 ಗೆಳೆತನ, ಕವಿಯ ದೃಷ್ಟಿಯ ದಾನ, ಪಾಪ, ಕೋಪ, ಶೋಕ, ಬದಲಾವಣೆ, ಗುರಿ, ಸಂಸ್ಕಾರ, ಆಕಾರ, ವಿಕಾರ ಎಲ್ಲವನ್ನೂ ಸೇರಿದ ಒಂದು ಪ್ರಪಂಚ. ಒಂದೊಂದೇ ನೋಡೋಣ. ಹಾಗಾದರೆ ಬನ್ನಿ. ಮೊದಲಿಗೆ ಏನಿದು 36 ಹಾಗೂ 63ರ ಗೆಳೆತನ? ಯೋಚನೆ ಮಾಡ್ತಿದ್ದೀರಾ? ಅದು ಏನೂ ಇಲ್ಲ ರೀ. 33, 63 ಈ ಸಂಖ್ಯೆಗಳ ಸ್ನೇಹ ಜಗತ್ತಿನಲ್ಲಿ ಎಲ್ರಿಗೂ ಗೊತ್ತು. ನೋಡಿ, ನಾವು ಯಾವಾಗಲೂ ಮಾತಾಡ್ತಿರ್ತೇವೆ, ಮಗ ನೀನು ಎಷ್ಟೇ ಗಳಿಸಿದರೂ ನಿನಗೆ 3 ಅಡಿ 6 ಅಡಿ ಅಷ್ಟೇ ಜಾಗ, ಇಲ್ಲ 6 ಅಡಿ 3 ಅಡಿ ಅಂತ ಸರ್ವೇ ಸಾಮಾನ್ಯವಾಗಿ ಬಾಯಲ್ಲಿ ಬಂದೇ ಬಿಡುತ್ತೆ ನಮಗೆ. ಇದು ಒಂದು ಕಥೆ. ಆದರೆ ಇನ್ನು ಈ ಸಂಖ್ಯೆಗಳ ಒಂದ್ರ ಬೆನ್ನ ಹಿಂದೆ ಒಂದಿದ್ದೇ ಇರ್ತಾವೆ. ಹಿಂದಿರೋ ಸಂಖ್ಯೆ ಮುಂದೆ ಬರೋ ತನಕ ವೇಟ್ ಮಾಡ್ತಾನೆ ಇರ್ತದೆ. ಇನ್ನು ಮನುಷ್ಯ ತನ್ನ ವಯಸ್ಸಲ್ಲಿ ಕೂಡ ಹಾಗೆ 36ರಲ್ಲಿ ವೈರತ್ವ, ದ್ವೇಷ, ಅಹಂಕಾರ ಇವೆಲ್ಲ ಇಟ್ಕೊಂಡು 36 ವೇಸ್ಟ್ ಮಾಡ್ಕೊತಾನೆ. ಅದು 63 ಬರತ್ತಿಗೆ ಗೆಳೆತನ ಆಸರೆ ಬೇಕಾಗತ್ತೆ ಅವನಿಗೆ. ಆಗ 3 ಏನು ಮಾಡಿರ್ತೈತಿ, ತನ್ನ ಜಾಗ ಚೇಂಜ್ ಮಾಡಿಕೊಂಡು 6ಕ್ಕೆ ಬಂದಿರ್ತೈತಿ. ಮನಸ್ಸುಗಳ ಸ್ಥಿತಿನೂ ಅವಾಗ ಚೇಂಜ್ ಆಗಿರ್ತೈತಿ. ಇದೆ 36 ಮತ್ತು 63ರ ಗೆಳೆತನ. ಇನ್ನು ಕವಿಯ ದೃಷ್ಟಿದಾನ ಮಾಡದಿದ್ದರೆ ವಿಮರ್ಶಕರಿಗೆ ಕವನದ ಅರ್ಥ ಆಗೋದು. ಇಲ್ಲಿ 2 ಥರದ ಅರ್ಥ ಐತಿ. ನಾನು ಮೊದಲು ಇದನ್ನು ವಾಕ್ಯದ ಅರ್ಥ ನೋಡೋಣ. ಇದು ನಮ್ಮ ಲೈಫಿಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಲೈನ್ ಹೇಳ್ತೀನಿ. ಕವಿಯ ದೃಷ್ಟಿದಾನ ಮಾಡದಿದ್ದರೆ ವಿಮರ್ಶಕರಿಗೆ ಕವನದ ಅರ್ಥ ಆಗೋದು. ಅಂದರೆ ಕವಿಯ ದೃಷ್ಟಿದಾನ ಕವನಕ್ಕೆ ಒಂಥರ ಆಳ ಮತ್ತು ವಿಶಿಷ್ಟತೆಯನ್ನು ನೀಡುತ್ತದೆ. ಆದರೂ ವಿಮರ್ಶಕರು ಕವಿಯ ದೃಷ್ಟಿದಾನ ಮಾಡಲಿಲ್ಲ ಅಂತಂದರೂ ಕವನ ಅರ್ಥ ಮಾಡ್ಕೊತಾರೆ ಸಾಧ್ಯವಾದಷ್ಟು. ಆದರೆ ದೃಷ್ಟಿದಾನ ಮಾಡ್ತಾ ಅಂತಂದ್ರೆ ಆ ಕವನ ಹೆಚ್ಚು ಆಳವಾಗಿ ಮತ್ತು ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೋಬೋದು. ಅಂದರೆ ವಿಮರ್ಶಕರು ಅರ್ಥ ಮಾಡ್ಕೋಬಹುದು. ಇದು ಈ ಲೈನಿನ ಅರ್ಥ. ಬಟ್ ಇದು ನಮ್ಮ ಜೀವನಕ್ಕೆ ಹೆಂಗೆ ಅನ್ವಯಿಸ್ತೈತೆ ಅಂದರೆ, ಆ ಕವಿ ಹೆಂಗೆ ದೃಷ್ಟಿದಾನ ಮಾಡ್ತಾನೋ ಹಾಗೆ ನೀವು ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹಾಕದೇ ಇದ್ದರೆ ನಿಮ್ಮ ಹಿತೈಷಿಗಳು, ನಿಮಗೆ ಬೇಕಾದವರು, ನಿಮಗೆ ಕ್ಲೋಸ್ ಇದ್ದವರು ಮಾತ್ರ ನಿಮ್ಮನ್ನು ಗುರುತಿಸ್ಬೋದು. ಆದರೆ ಇನ್ನಿತರರಿಗೆ ನೀವು ಸಂಪೂರ್ಣವಾಗಿ ಗುರುತಿಸ್ಬೇಕು. ಏನಾದರೂ ಅವರು ನಿಮ್ಮನ್ನು ಒಂದು ಹೊಗಳಬೇಕು ಅಂತಂದರೆ ನಿಮ್ಮ ಸಾಧನೆ ಅಥವಾ ನಿಮ್ಮ ಪ್ರತಿಭೆಯನ್ನು ಹೊರಗೆ ಹಾಕಲೇಬೇಕು. ಇನ್ನು ಈ ಪಾಪ ಕೋಪದ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಪಾಪ ಹೇಗೂ ಹಾಗೆ ಕೋಪವು ಅವಿವೇಕಿ. ಕೋಪ ಬೆಂಕಿಗೆ ಸಮ ಅಂತಾರೆ ನಮ್ಮ ಕಡೆ. ಅದು ನಮ್ಮನ್ನು ಸುಡೋದಲ್ದ ನಮ್ಮ ಸುತ್ತಮುತ್ತಲವ್ರನ್ನೂ ಸುಡ್ತೈತಿ. ಕೋಪ ಅವಿವೇಕಿ. ಕೋಪದಲ್ಲಿ ನಾವು ಸಾಮಾನ್ಯವಾಗಿ ವಿವೇಕವನ್ನು ಕಳ್ಕೊಂಡ್ಬಿಟ್ಟಿರ್ತೇವೆ. ನಮ್ಮ ನಿರ್ಧಾರಗಳು ತಪ್ಪಾಗಿರ್ತವೆ ಮತ್ತು ನಾವು ಅನಾವಶ್ಯಕ ಅಥವಾ ಅನಗತ್ಯವಾಗಿ ಬೇರೆಯವ್ರನ್ನ ನೋಯಿಸ್ತೇವೆ. ಇದನ್ನು ಹೆಂಗಪ್ಪ ಕಂಟ್ರೋಲ್ ಮಾಡೋದು ಅಂತಂದ್ರೆ, ಜ್ಞಾನ ಮಾಡಿರಿ, ಯೋಗ ಮಾಡಿರಿ, ನಿಮ್ಮ ಭಾವನೆಗಳನ್ನು ಹತೋಟಿಯಲ್ಲಿ ಇಡ್ರಿ. ಶೋಕಕ್ಕೆ ಎಡೆಯಲ್ಲದವನು ಸಹೃದಯನೇ. ಶೋಕಕ್ಕೆ ಎಡೆಯಲ್ಲದ ವ್ಯಕ್ತಿ ಸಹೃದಯನಾಗಿರಲು ಸಾಧ್ಯವಿಲ್ಲ. ಯಾಕಂತಂದ್ರೆ ಅವ ಇತರರ ಭಾವನೆಗಳಿಗೆ ಸ್ಪಂದಿಸಲ್ಲ ಮತ್ತು ಅವರೊಂದಿಗೆ ಸಂಪರ್ಕನೂ ಹೊಂದಿರೋಕ್ಕೆ ಸಾಧ್ಯವೂ ಇಲ್ಲ. ಉದಾಹರಣೆ ಹೇಳ್ಬೇಕಂತಂದ್ರೆ, ನಿಮಗೆ ಒಬ್ಬ ವ್ಯಕ್ತಿ ತನ್ನ ಸುತ್ತಮುತ್ತಲಿರೋ ಜನರ ದುಃಖ ನೋಡಿ ಚಿಂತೆ ಮಾಡ್ತಾನೆ ಮತ್ತು ಅವರಿಗೆ ಸಹಾಯ ಮಾಡಲು ಪ್ರಯತ್ನಿಸ್ತಾನೆ. ಅದೇ ಇನ್ನೊಬ್ಬ ವ್ಯಕ್ತಿ ತನ್ನ ಸ್ವಂತ ಸಮಸ್ಯೆಗಳಲ್ಲಿಯೇ ಮುಳುಗಿರ್ತಾನೆ ಮತ್ತು ಅವ ಇತರದ್ದು ಏನು ನೋಡ್ತಾನೆ, ಮತ್ತೊಬ್ಬರದ್ದು ಏನು ನೋಡ್ತಾನೆ. ಬದಲಾವಣೆ ಎಂಬುದು ಬದಲು ಸ್ಥಿತಿ. ಅದು ಹೃದಯದ ವಿದ್ಯೆ ಇದ್ದಂಗೆ. ಏನಪ್ಪ ಅಂತಂದರೆ, ಬದಲಾವಣೆ ಎಂಬುದು ಅವಿಭಾಜ್ಯ ಅಂಗ. ಇದು ನಿರಂತರವಾಗಿ ನಡೀತಾ ಇರೋ ಪ್ರಕ್ರಿಯೆ. ಅದು ಹೃದಯ ವಿದ್ಯೆಯ ದೃಷ್ಟಿಕೋನದಿಂದ ನೋಡಿದರೆ ಬದಲಾವಣೆ ಅಂದರೆ ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ನಡವಳಿಕೆಗಳಲ್ಲಿ ಉಂಟಾಗುವ ಬೆಳವಣಿಗೆ ಮತ್ತು ಪರಿವರ್ತನೆ.
ಇನ್ನು ಈ ಹೃದಯ ವಿದ್ಯೆಯಿಂದ ಏನೇನು ಮಹತ್ವ ಅಂತಂದರೆ, ನಿಮ್ಮಲ್ಲಿ ವೈಯಕ್ತಿಕ ಬೆಳವಣಿಗೆ, ಸಮಸ್ಯೆಗಳನ್ನು ನಿಭಾಯಿಸುವುದು, ಸಂಬಂಧಗಳನ್ನು ಬಲಪಡಿಸುವುದು ಮತ್ತು ಸಂತೋಷ, ತೃಪ್ತಿ, ಇದು ಇದರ ಮಹತ್ವ ಬದಲಾವಣೆಯದ್ದು. ಇನ್ನು ಇದು ಬದಲಾವಣೆ ತರುವ ಕೆಲಸಗಳಾವು: ಸ್ವಯಂ ಅರಿವು, ಗುರಿ ನಿರ್ಧಾರ, ಧನಾತ್ಮಕ ಚಿಂತನೆ, ಕ್ರಿಯಾಶೀಲತೆ. ಈ ಗುರಿದ ನಿರ್ಧಾರ ಏನು ತೊಗೊತೀರಿ ಅದು ಬದಲಾವಣೆಯ ಮೊದಲ ಹೆಜ್ಜೆ. ಬದಲಾವಣೆಯು ಯಾವಾಗಲೂ ಸುಲಭವಾಗಿರಲ್ಲ, ಅದು ಕಷ್ಟನಾಗಿರ್ತೈತಿ. ಆದರೆ ಬದಲಾವಣೆ ಸ್ವೀಕರಿಸುವ ಮೂಲಕ ವೈಯಕ್ತಿಕವಾಗಿ ಬೆಳಿಬಹುದು ಮತ್ತು ಹೆಚ್ಚು ಸಂತೋಷವನ್ನು ನೀವು ಗಳಿಸ್ಬೋದು. ಬದಲಾವಣೆಯ ಒಂದು ಪ್ರಕ್ರಿಯೆ, ಇದು ಒಂದು ದಿನದಲ್ಲಿ ಆಗೋದಿಲ್ಲ ಇದು. ಆದ್ದರಿಂದ ಧೈರ್ಯವನ್ನು ಕಳೆದುಕೊಳ್ಬಾಡ್ರಿ, ನಿರಂತರವಾಗಿ ಪ್ರಯತ್ನ ಮಾಡ್ತಿರ್ರಿ. ಏನಪ್ಪ ಅಂತಂದ್ರೆ, ಅವರವರ ಸಂಸ್ಕಾರ, ಅವರವರ ಆಕಾರ, ಉಳಿದಿದ್ದೆಲ್ಲ ವಿಕಾರ. ಕೆಲವರಿಗೆ ಅವರವರ ಸಂಸ್ಕಾರ, ಪ್ರತಿಯೊಬ್ಬ ವ್ಯಕ್ತಿ ತಂದೆ ಆದ ಸಂಸ್ಕಾರ ಹೊಂದಿರ್ತಾನೆ. ಇವುಗಳು ಕುಟುಂಬ, ಸಮಾಜ, ಶಿಕ್ಷಣ ಮತ್ತು ಅನುಭವಗಳಿಂದ ಬರ್ತಾವೆ. ಅವರವರ ಆಕಾರ ಅಂದರೆ ಈ ಸಂಸ್ಕಾರಗಳು ನಮ್ಮ ಆಲೋಚನೆಗಳು, ನಡವಳಿಕೆಗಳು ಮತ್ತು ವ್ಯಕ್ತಿತ್ವವನ್ನು ರೂಪಿಸ್ತಾವೆ. ಆದರೆ ನಾವು ಯಾರು ಎಂಬುದನ್ನು ನಿರ್ಧಾರ ಮಾಡೋಕ್ಕೆ ಪ್ರಮುಖ ಪಾತ್ರ ವಹಿಸ್ತವೆ. ಇನ್ನು ಉಳಿದಿದ್ದೆಲ್ಲ ವಿಕಾರ. ನಮ್ಮ ಸಂಸ್ಕಾರಗಳನ್ನು ಬಿಟ್ಟರೆ ಉಳಿದೆಲ್ಲ ಬದಲಾಗ್ಬೋದು. ನಾವು ಯಾವ ವಯಸ್ಸಿನಲ್ಲಿದ್ದೇವೆ, ಎಲ್ಲಿ ವಾಸ ಮಾಡಕತ್ತೀವಿ, ಯಾವ ಕೆಲಸ ಮಾಡಕತ್ತೀವಿ, ಇವೆಲ್ಲ ಬದಲಾಗ್ತವೆ. ಆದರೆ ನಮ್ಮ ಸಂಸ್ಕಾರ ಅವು ಆಳಾಗಿ ಬೇರು ಹೊಡ್ಕೊಂಡು ಕುಂತಿರ್ತಾವೆ. ಅವು ಯಾವತ್ತೂ ಸುಲಭವಾಗಿ ಬದಲಾಗೋದಿಲ್ಲ. ಇನ್ನು ಇದನ್ನು ಸರಳಾಗಿ ಹೇಳಬೇಕು ಅಂತಂದ್ರೆ, ನಿಮಗೆ ಒಬ್ಬ ವ್ಯಕ್ತಿ ಅವರ ಸಂಸ್ಕಾರಗಳಿಂದ ಗುರುತಿಸ್ಬೋದು. ಈ ಸಂಸ್ಕಾರಗಳು ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳ ಮೇಲೂ ಪ್ರಭಾವ ಬೀರ್ತಾವೆ. ಸ್ವರ್ಗ ನರಕದ ಒಂದು ನದಿ, ಅದಕ್ಕೆ ಹೆಸರು ಸಂಸಾರ. ಈಜು ಬಂದವನಿಗೆ ಅದು ಸ್ವರ್ಗ, ಬರದವನಿಗೆ ಅದು ನರಕ. ಇದರ ಬಗ್ಗೆ ಏನೂ ಜಾಸ್ತಿ ಹೇಳೋವಂಥದ್ದೇನಿಲ್ಲ. ಆ ವರ್ಡಲ್ಲಿ ನಿಮಗೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಎಲ್ಲರೂ ಇರೋದು ಆ ನದಿಯಲ್ಲೇ. ನಾಲೆಜ್ ಈಸ್ ಎವ್ರಿಥಿಂಗ್. ಧನ್ಯವಾದಗಳು. ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ.